ಬ್ರೋ, ನಿಮ್ಮ ಕಾಲೇಜಲ್ಲಿ ಏನಾದರೂ NSS ಕ್ಯಾಂಪ್ ಇದ್ರೆ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕಂದ್ರೆ ಫ್ಯೂಚರಲ್ಲಿ ಹಂಗಿರ್ತೀವಿ ಹಿಂಗಿರ್ತೀವಿ ಹೆಂಗಂಗೋ ಇರ್ತೀವಿ ಅಂತ ಅನ್ಕೊಂಡಿರ್ತೀವಿ. ಆದರೆ ರಿಯಲ್ ಲೈಫಲ್ಲಿ ನಾವು ಅನ್ಕೊಂಡಂಗೆ ಇರೋಕ್ಕಾಗದೇ ಇರ್ಬೋದು. ನಿಮ್ಮಲ್ಲಿರುವ ಸಮಯವನ್ನ ನಿಮ್ಮವರೊಂದಿಗೆ ಕಳೆಯಿರಿ. ಕೊನೆಗೆ ಅವರೊಂದಿಗೆ ಕಳೆದಂತಹ ನೆನಪುಗಳಾದರೂ ನಿಮ್ಮೊಂದಿಗೆ ಇರ್ತಾವೆ. ಕ್ಯಾಂಪ್ಗೆ ಹೋಗೋದಕ್ಕಿಂತ ಮುಂಚೆ ಸ್ಟ್ರೇಂಜರ್ಸ್ ತರ ಇದ್ದ ನಾವು ಒಂದು ವಾರದೊಳಗೆ ಗ್ಯಾಂಗ್ಸ್ಟರ್ಸ್ ಆಗೋದ್ವಿ. ಬಾತ್ರೂಮ್ ಸಿಂಗರ್ಸ್ ಎಲ್ಲ ಬೆಸ್ಟ್ ಸಿಂಗರ್ಸ್ ಆಗೋದ್ರು. ಇಲ್ಲಿ ಸೀನಿಯರ್ಸ್, ಜೂನಿಯರ್ಸ್, ಸರ್ಸ್, ಲೀಡರ್ಸ್, ಕ್ಲಾಸ್ಮೇಟ್ಸ್ ಎಲ್ಲರೂ ಸೇರಿ ಒಂದೇ ವಾರದಲ್ಲಿ ಒಂದು ಫ್ಯಾಮಿಲಿ ರೆಡಿ ಆಗೋಯ್ತು. ಕ್ಯಾಂಪ್ಗೆ ಬಂದ ಮೊದಲ ದಿನ ಯಾಕಾದ್ರೂ ಕ್ಯಾಂಪಿಗೆ ಬಂದು ಅಂತ ಬೇಸರ ಪಟ್ಟ ಅದೆಷ್ಟೋ ಮನಸ್ಸುಗಳು ಅದೇ ಕ್ಯಾಂಪ್ ಮುಗಿಯೋ ಕೊನೆಯ ದಿನ ಎಲ್ಲರನ್ನ ಬಿಟ್ಟು ಹೋಗ್ಲೇಬೇಕಾ ಎಂದು ಕಣ್ಣೀರಿನ ಕಂಬನಿಯನ್ನ ಮಿಡಿತಿದ್ವು. ಅಲ್ಲಿ ಏನ್ ಬಿಟ್ಟು ಬಂದ್ವಿ ಅಂತ ಕೇಳಿದ್ರೆ ನನ್ನ ಹತ್ರ ಹೇಳೋಕೆ ಏನೂ ಇಲ್ಲ. ಆದರೆ ಬರ್ತಾ ಒಂದು ಸ್ನೇಹದಿಂದ ತುಂಬಿದ ಒಂದು ಸುಂದರವಾದ ಕುಟುಂಬ ತಗೊಂಡು ಬಂದ್ವಿ. ನಿಜ ಹೇಳ್ಬೇಕಂದ್ರೆ ಹಳ್ಳಿ ಜನರ ಮುಗ್ಧತೆ, ಸ್ನೇಹಿತರ ಜೊತೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ ಕ್ಷಣಗಳು, ತರಲೆ ಮಾತುಗಳು, ಸ್ವಚ್ಛತಾ ಕಾರ್ಯಕ್ರಮ, ಏನೇ ಕೆಲಸ ಮಾಡಿದ್ರು ಪ್ರತಿ ಕೆಲಸದಲ್ಲೂ ನಾನು ಇರ್ತೀನಿ ಅನ್ನೋ ನಮ್ಮ ಸರ್ಸ್, ಮನರಂಜನಾ ಕಾರ್ಯಕ್ರಮಗಳು, ಸಣ್ಣ ಪುಟ್ಟ ಜಗಳ, ಮನಸ್ತಾಪಗಳು, ಕೆಲವೊಂದಿಷ್ಟು ಸ್ವಾರಿಗಳು, ಥ್ಯಾಂಕ್ಸ್ಗಳು ಎಲ್ಲವನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ ಅನ್ನಿಸ್ತಿದೆ. ಮನೆಯಲ್ಲಿರ್ಬೇಕಾದ್ರೆ ಬೆಳಗ್ಗೆ ಸೂರ್ಯ ಹುಟ್ಟಿದ ಮೇಲೆ ಹಾಸಿಗೆಯಿಂದ ಹೇಳ್ತಿದ್ದ ನಾವು ಇಲ್ಲಿ ಮಾತ್ರ ಸೂರ್ಯನ ನಾವೇ ಎದ್ದು ಎಬ್ಬಿಸ್ತಿದ್ವಿ. ಮನೆಯಲ್ಲಿ ಒಂದ್ ಲೋಟ ನೀರನ್ನು ಅವನ ಕೈಯಲ್ಲಿ ಕೇಳ್ತಿದ್ದ ನಾವು ಕ್ಯಾಂಪ್ನಲ್ಲಿ ಮಾತ್ರ ತಿನ್ನೋ ತಟ್ಟೆಯಿಂದ ಹಿಡಿದು ಉಡೋ ಬಟ್ಟೆವರೆಗೂ ಎಲ್ಲ ನಾವೇ ಕ್ಲೀನ್ ಮಾಡ್ತೀವಿ. ಇದು ಕೇವಲ ಒಂದು ಕ್ಯಾಂಪ್ ಅಷ್ಟೇ ಅಲ್ಲ, ನಮ್ಮ ಜೀವನದ ಹೊಸ ಅನುಭವ.